ರಾಜ್ಯದಲ್ಲಿ ಮಳೆ ಮತ್ತೆ ಕಣ್ಣೀರು ತರಿಸ್ತಾ ಇದೆ. ವರುಣನ ಕಡು ಕೋಪದಿಂದಾಗಿ ಅನ್ನದಾತರಂತೂ ಕೆಲವು ಕಡೆ ನಲುಗು ಹೋಗ್ತಿದ್ದಾರೆ. ಹಳ್ಳ ಕೊಳ್ಳಗಳು ಭೋರ್ಗರಿತಾ ಇವೆ. ಬನ್ನಿ, ಮಳೆಯಿಂದಾಗಿ ರಾಜ್ಯದಲ್ಲಿ ಏನೇನುಗಳು ಸಮಸ್ಯೆ ಆಗ್ತಾ ಇದೆ ಈ ರಿಪೋರ್ಟ್ ಅನ್ನು ನೋಡ್ಕೊಂಡು. ಉತ್ತರ ಕರ್ನಾಟಕದಲ್ಲಿ ವರುಣನ ಆರ್ಭಟ. ತುಂಬಿದ ಹಳ್ಳಕೊಳ್ಳ, ಸೇತುವೆ ಕಣ್ಮರೆ, ಬೆಳೆಗಳು ಜಲಾವೃತ. ರಾಜ್ಯದಲ್ಲಿ ಮಳೆ ಮತ್ತಷ್ಟು ಚುರುಕಾಗಿದೆ. ಹಲವು ಜಿಲ್ಲೆಗಳಲ್ಲಿ ಅಬ್ಬರದ ಮಳೆಯಾಗ್ತಾ ಇದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ನಿನ್ನೆ ಧಾರಾಕಾರವಾಗಿ ಮಳೆ ಸುರಿದಿದೆ. ಹಿರೇಬೇವನೂರು ಗ್ರಾಮದಲ್ಲಿ ಹಳ್ಳ ತುಂಬಿ ಹರಿತಾ ಇದ್ದು, ಅಗರಕೇಡ, ಮಣ್ಣೂರು, ಗುಬ್ಬೇವಾಡ, ಶಿರೂರು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ತುಂಬಿ ಹರಿಯುತ್ತಿರುವ ಹಳ್ಳದ ಸೇತುವೆ ಮೇಲೆಯೇ ಜನ, ವಿದ್ಯಾರ್ಥಿಗಳು ಓಡಾಡ್ತಿದ್ದಾರೆ. ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಬಳಿಯ ಸೂಗಲಿ ಹಳ್ಳದ ಅಬ್ಬರಕ್ಕೆ ಸೇತುವೆಯೇ ಮರೆಯಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ವರುಣ ಅನ್ನದಾತರಿಗೆ ಬರೆ ಎಳೆದಿದ್ದಾನೆ. ಸೀಗಿಕೇರಿ ಬಳಿ 100 ಎಕರೆ ಗೋವಿನ ಜೋಳ ಬೆಳೆ ಜಲಾವೃತವಾಗಿದೆ. ಬಾಗಲಕೋಟೆ ಹೊರವಲಯದಲ್ಲಿ ಈರುಳ್ಳಿ ಬೆಳೆ ಜಲಾವೃತವಾಗಿದ್ದು, 3-4 ದಿನಗಳಿಂದ ನೀರಲ್ಲಿ ನೆನೆದು ಈರುಳ್ಳಿ ಬೆಳೆಯೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿದೆ. ಸಾಲ ಮಾಡಿ ದುಬಾರಿ ಗೊಬ್ಬರ ತಂದು ಹಾಕಿದ್ದ ಫಸಲೆಲ್ಲ ಮಣ್ಣು ಪಾಲಾಗಿದೆ. ಸಾಲ ಮಾಡಿ ಬಿತ್ತಿ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿ ರೈತರು ನಷ್ಟವನ್ನು ಅನುಭವಿಸುವಂತ ಪರಿಸ್ಥಿತಿ. ಸದ್ಯದ ಮಟ್ಟಿಗೆ ಅದಕ್ಕೆ ಸಾಕ್ಷಿಯಾದಂತಹ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಅಂದ್ರೆ ಈರುಳ್ಳಿ ಬೆಳೆಯ ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ. ಇದು ಬಾಗಲಕೋಟೆಯ ಹೊರವಲಯದಲ್ಲಿರುವಂತಹ ಒಬ್ಬ ರೈತರ ಹೊಲ. 3-4 ದಿನಗಳಿಂದಲೂ ಕೂಡ ಮಳೆ ಜೋರಾಗಿ ಬರ್ತಾ ಇದೆ. ಇದರಿಂದ ಸ್ವಲ್ಪ ದಿನದಲ್ಲಿ ಇವೆಲ್ಲ ಬೆಳೆದು ಮುಂದೆ ಫಸಲು ಬರುವಂತದ್ದು ಒಂದು ಒಳ್ಳೆಯ ನಿರೀಕ್ಷೆಯನ್ನ ಇಟ್ಕೊಂಡು ರೈತರು ಇದನ್ನ ಬೆಳೆದಿದ್ರು. ಅದರಲ್ಲೂ ಸಾಕಷ್ಟು ಸಾಲ ಸೋಲ ಮಾಡಿ ಬಿತ್ತಿ ಬೆಳೆದಿದ್ದಾರೆ. ಆದರೆ ಏನಾಗಿದೆ ಅಂದ್ರೆ ನಿರಂತರ ಮಳೆಯಿಂದ ಈ ಒಂದು ಜಲಾವೃತವಾಗಿ ರೈತರು ಮತ್ತೆ ಸಂಕಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ. ಬಾದಾಮಿ ತಾಲೂಕಿನ ಹೊಸಕೋಟೆಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಗೃಹೋಪಯೋಗಿ ವಸ್ತುಗಳೆಲ್ಲ ಹಾಳಾಗಿವೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನಲ್ಲೂ ಮಳೆ ಸಂಕಷ್ಟ ತಂದೊಡ್ಡಿದೆ. ಬೋಗಾನೂರು ಗ್ರಾಮಕ್ಕೆ ನೀರು ನುಗ್ಗಿದ್ದು, ಜಿಲ್ಲಾಡಳಿತದಿಂದ ಕಾಳಜಿ ಕೇಂದ್ರ ತೆರೆದು ಜನರಿಗೆ ಊಟದ ಜೊತೆಗೆ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಯಾವ ರೀತಿ ರಾತ್ರಿ ಆ ನುಗ್ಗಿದಂಥ ನೀರಿನಿಂದ ಜನರು ಸಂಕಷ್ಟವನ್ನು ಅನುಭವಿಸಿದರು, ಮಹಿಳೆಯರು ಯಾವ ರೀತಿ ನೋವನ್ನು ಅನುಭವಿಸಿದರು ಅನ್ನೋದನ್ನು ಕೇಳಲಿಕ್ಕೆ ನಾವೀಗ ನಿಂತಿದ್ದೀವಿ ಈ ಒಂದು ಕಾಳಜಿ ಕೇಂದ್ರದಲ್ಲಿ. ಇಲ್ಲಿ ಬೆಳಗಿನ ಜಾವವೇ ಈ ಒಂದು ಜನರಿಗೆ ಅಂದರೆ ಸಂತ್ರಸ್ತರಿಗೆ ಊಟದ ವ್ಯವಸ್ಥೆ ಮತ್ತು ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಕ್ಕಳು ಮತ್ತು ಮಹಿಳೆಯರು, ವೃದ್ಧೆಯರು ಎಲ್ಲರೂ ಕೂಡ ಇಲ್ಲಿ ಆಶ್ರಯ ಪಡೆದು ಬಿಟ್ಟು ಇಲ್ಲಿಯೇ ಅವರು ಉಪಹಾರವನ್ನು ಮಾಡ್ತಾಯಿದ್ದಾರೆ. ಕೊಪ್ಪಳ ತಾಲೂಕಿನ ಬಹದ್ದೂರ್ ಬಂಡಿ ಹೊಸಳ್ಳಿ ಗ್ರಾಮದಲ್ಲೂ ಮಳೆ ಅವಾಂತರ ಸೃಷ್ಟಿಸಿದೆ. ಭಾರಿ ಮಳೆಗೆ ಹಳ್ಳಗಳು ಭರ್ತಿಯಾಗಿದ್ದು, ರಸ್ತೆ ಸಂಪರ್ಕ ಕಡಿತವಾಗಿದೆ. ಕೊಪ್ಪಳ ಬ್ಯೂರೋ ರಿಪೋರ್ಟ್, TV9. ಇವತ್ತು ಬೆಂಗಳೂರಿನಲ್ಲೂ ಕೂಡ ಮಳೆ ಆಯಿತು. ಇತ್ತೀಚಿನ ದಿನಗಳಲ್ಲಿ ಬೇರೆ ಕಡೆ ಮಳೆ ಆಗ್ತಾ ಇದೆ, ಬೆಂಗಳೂರಲ್ಲಿ ಬಹಳ ಪ್ರಮಾಣದ ಮಳೆ ಆಗಿದೆ ಅಂತಿಲ್ಲ. ಬರೀ ಮೋಡ ಕವಿದ ವಾತಾವರಣ, ಸಣ್ಣಗೆ ಜಿಟಿ ಮಳೆ ಆಗೋದಿತ್ತು. ಬಟ್ ಇವತ್ತು ಬೆಂಗಳೂರಿನ ಬಹಳಷ್ಟು ಭಾಗದಲ್ಲಿ ಒಳ್ಳೆ ಮಳೆನೇ ಆಗಿದೆ. ಸುಮಾರು 1 ರಿಂದ 2 ಗಂಟೆಗಳ ತನಕನೂ ಕೂಡ ಕೆಲ ಕಡೆ ಮಳೆ ಆಗಿದೆ. ಸೊ ಮತ್ತೆ ಇವತ್ತು ಹೇಳಿಕೆಳಿ ಭಾನುವಾರ ಆಗಿದ್ದಂಥ ಕಾರಣಕ್ಕಾಗಿ ಟ್ರಾಫಿಕ್ ಜಾಮು ಮತ್ತೊಂದು ಈ ಥರದಂಥ ಏನು ಸಮಸ್ಯೆ ಕಂಡು ಬರಲಿಲ್ಲ. ಬಟ್ ಹಾಗಂತ ಈ ಸ್ಕೈ ವಾಕು, ಬ್ರಿಡ್ಜ್ಗಳ ಕೆಳಗೆ ಎಲ್ಲ ಈ 2 ವೀಲರ್ಸ್ ಓಡಿಸೋವಂಥವ್ರು ನಿಲ್ಲಿಸ್ಕೊಂಡಂಥ ಕಾರಣಕ್ಕೆ ಕೆಲವು ಕಡೆ ಎಲ್ಲ ಸಮಸ್ಯೆ ಆಯಿತು. ಅಲ್ಲಿ ವಿಪರೀತ ಗುಂಡಿಗಳು. ಹೀಗಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ವಾಹನ ಸವಾರರು ಭಾಳ ಎಚ್ಚರಿಕೆಯಿಂದ ಓಡಾಡಬೇಕು, ಇಲ್ಲಾಂದರೆ ಸಮಸ್ಯೆ ಆಗುತ್ತೆ. ಬೆಂಗಳೂರಿನಂಥ ನಗರಗಳಲ್ಲಂತೂ ಸಣ್ಣಕ್ಕೆ ನೀವು ಬ್ರೇಕ್ ಹಾಕೋಕೆ ಹೋಗ್ತೀರಾ, ಹಿಂದ್ಗಡೆಯಿಂದ ದೊಡ್ಡ ವೆಹಿಕಲ್ಸ್ ಬಂದುಬಿಡ್ತಾರೆ, ಅವ್ರು ಗುದ್ದು ಬಿಡ್ತಾರೆ. ಈ ಥರದ್ದೇ ಭಾಳಷ್ಟು ಕಡೆ ಅನಾಹುತ ಆಗ್ತಾ ಇರುವಂಥದ್ದು. ಇದೆಲ್ಲ ಭಾಳ ಹುಷಾರಾಗಿರ್ಬೇಕಿದೆ. ಬೆಂಗಳೂರಿನಲ್ಲಿ ಒಳ್ಳೆ ಮಳೆ ಆಗಿದೆ. ನಾಳೆನೂ ಸ್ವಲ್ಪ ಮಳೆ ಆಗ್ಬೋದು ಅನ್ನುವಂಥ ರೀತಿಯಾಗಿ ಈಗ ಆಲ್ರೆಡಿ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ ಕೂಡ.